ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಮಷಿನ್ ಎಂಬ್ರಾಯ್ಡ್ರಿಯಿಂದ ಬುಟ್ಟಾಸ್ನ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾವು ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ನೆಕ್ಕಿಗೆ ಹಾಕ್ಕೊಳ್ಬೋದು. ಒಂದೊಂದಾಗಿ ನೀಟಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಗ್ರ್ಯಾಂಡಾಗಿ ಡಿಸೈನ್ ಬೇಡ ಅಂದರೆ ನಾವು ಈ ಥರ ಒಂದು 5-6 ಬುಟ್ಟಾಸ್ನ ಹಾಕ್ಕೊಂಡು ಬ್ಲೌಸ್ನ ನೀಟಾಗಿ ವರ್ಕ್ ಮಾಡ್ಕೊಳ್ಬೋದು. ಸುಮ್ಮನೆ ನಿಮಗೆ ಒಂದು 4-5 ಬೇಸಿಕ್ ಬುಟ್ಟಾಸ್ನ ತೋರಿಸ್ಕೊಳ್ತಾ ಇದ್ದೀನಿ. ಇವತ್ತು ಹಾಕುವಾಗ ಸ್ವಲ್ಪ ಮಷಿನ್ ಭಾಳ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ವೈಟ್ ಥ್ರೆಡ್ ನಿಮಗೆ ಕಾಣಿಸುತ್ತೆ. ಆದರೂ ಹೇಳ್ಕೊಡ್ಬೇಕು ಅಂತ ಹೇಳಿ ನಾನು ಹಾಗೆ ಮಾಡಿದೆ. ಮತ್ತು ಅದು ಮಷಿನ್ ಇನ್ನೂ ಸ್ವಲ್ಪ ರಿಪೇರಿ ಆದಮೇಲೆ ನಿಮಗೆ ನೆಕ್ ಡಿಸೈನ್ನ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಪೆನ್ನಿಂದ ಡ್ರಾ ಮಾಡಿಕೊಂಡು ತೊಗೊಂಡಿದ್ದೆ. ಫಸ್ಟು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಪೆನ್ನಿಂದ ಹಾಕ್ಕೊಂಡಿದ್ದೆ. ಆದಮೇಲೆ ನಾನು ನೆಕ್ಸ್ಟ್ ಹಾಕ್ಕೊಳ್ಳೋದಿಲ್ಲ. ನೀವು ಈ ಥರ ಭೀ ಮಾಡ್ಕೊಳ್ಬೋದು. ನಿಮಗೆ ಸರಿಯಾಗಿ ಪ್ರಾಕ್ಟೀಸ್ ಆಗಿದೆ ಅಂತ ಅಂದರೆ ನೀವು ಏನು ಡ್ರಾ ಹಾಕ್ದೇ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ಥರ ಎಲೆ ಡಿಸೈನು ಮತ್ತು ಫ್ಲವರು ಚಿಕ್ಕದಾಗಿ ಹಾಕ್ಕೊಳ್ಬೋದು. ಭಾಳ ನೀಟಾಗಿ ಕಾಣಿಸುತ್ತೆ. ನಡು ಒಂದು ಸ್ಟೋನ್ನ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಬರೀ ಗ್ರೀನಿಂದ ನಾನು ಫ್ಲವರ್ನ ಹಾಕಿದ್ದೀನಿ. ಇದರ ಒಳಗಡೆ ನಡು ಒಂದು ಡಾಟ್ ರೆಡ್ ಕಲರ್ ಕೊಟ್ಟಿದ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇದು ಬರೀ ಬೇಸಿಕ್ ಡಿಸೈನ್ ಇದೆ. ನಾರ್ಮಲಾಗಿ ಈಸಿಯಾಗಿರೋದನ್ನು ಬುಟ್ಟಾಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವೆಲ್ಲ ಸ್ಲೀವ್ಸಿಗೆ ಮತ್ತು ಬ್ಯಾಕ್ ನೆಕ್ಕಿಗೆ ಭಾಳ ಯೂಸ್ ಆಗುತ್ತೆ. ಒಂದು ಸಲ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ನಾನು ಒಂದು ಲೀವ್ಸ್ ಹಾಕ್ಕೊಂಡು ಒಳಗಡೆ 0 ನಂಬರ್ ಇಟ್ಟು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಥರ ಡಿಸೈನ್ ನೀವು ಭೀ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಇನ್ನೂ ವಿಡಿಯೋ ಬೇಕಿದ್ದರೆ, ಇನ್ನೂ ಡಿಸೈನ್ಸ್ನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್. ಅದರಿಂದ ನನಗೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟಿದು ಅಂತ ಹೇಳಿ, ಎಷ್ಟು ಇಂಟ್ರೆಸ್ಟಿಂದ ಕಲಿತಾ ಇದ್ದೀರಾ ಅಂತ ಹೇಳಿ. ನಿಮಗೆ ಇನ್ನು ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಬೇಕಾದರೆ ನಾನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದಾಗಿ ನೀವು ಕಲಿಬೋದು. ಯಾರಿಗೆಲ್ಲ ಕಲಿಯೋದಿದೆ ಅಂತ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ನೋಡಿ ಹೇಗೆ ಬುಟ್ಟಾಸ್ ಬರ್ತಾಯಿದೆ ಅಂತ ಹೇಳಿ. ನೀಟಾಗಿ ನನಗೆ ಪ್ರಾಕ್ಟೀಸ್ ಇದೆ ಅಂತೇಳಿ ನಾನು ಒಂದೊಂದು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನೀವು ಭಾಳ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೀಟಾಗಿ ಬರುತ್ತೆ. ಸ್ವಲ್ಪ ಮಷಿನ್ ದಾರ ಕಟ್ಟಾಗ್ತಾಯಿತ್ತು. ಸೊ ಹಾಗಾಗಿ ಮತ್ತೆ ದಾರ ಹಾಕ್ಕೊಂಡು ತಗೊಳ್ತಾ ಇದ್ದೆ. ಸ್ವಲ್ಪ ಸೆಟ್ಟಲ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಸ್ವಲ್ಪ ಭಾಳ ಟೈಮ್ ತೊಗೊಳ್ತು ಆಯಿಲ್ ಅದು ಹಾಕಿ ಮತ್ತೆ ರಿಪೇರಿ ಮಾಡೋಕ್ಕೆ. ನೋಡಿ, ಹೀಗೆ ಸಣ್ಣ ಸಣ್ಣ ಡಾಟಿಂದಲೂ ನಾವು ಡಿಸೈನ್ ಮಾಡ್ಕೊಳ್ಬೋದು. ಅದರಲ್ಲಿ ಕಲರ್ ಹಾಕಿದರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಯಾವ್ಯಾವ ಡಿಸೈನ್ ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ ಮಷಿನ್ ಎಂಬ್ರಾಯ್ಡ್ರಿಯಲ್ಲಿ, ಆ ಡಿಸೈನೇ ನಾನು ನಿಮಗೆ ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಮತ್ತು ಶಾರ್ಟ್ಕಟ್ಟಾಗಿ, ಯಾಕಂದರೆ ಬೇಗ ನೀವು ಕಲಿಬೋದು ಅಂತ ಹೇಳಿ. ಅದರಲ್ಲಿ ಇದ್ರ ಒಳಗಡೆ ಏನು ಮಾಡಬೇಕು ಅಂದರೆ ಕಲರ್ಸ್ನ ಯೂಸ್ ಮಾಡಿದರೆ ಬೇರೆ ಬೇರೆ ಕಲರ್ಸು, ಸ್ಯಾರಿಯಲ್ಲಿರೋ ಕಲರ್ಸು ಹಾಗೆ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಸ್ವಲ್ಪ ಬಾಬಿನ್ ದಾರ ಸ್ವಲ್ಪ ಲೂಸಾಗಿ ಬರ್ತಾಯಿದೆ ಅಂತ ಹೇಳಿ ಸ್ವಲ್ಪ ವೈಟ್ ರೆಡ್ ಕಾಣಿಸಿದೆ. ಪದೇ ಪದೇ ದಾರ ಕಟ್ಟಾಗ್ತಾಯಿತ್ತು. ನಡುವಲ್ಲಿ ಏನು ನಾನು ಗ್ಯಾಪ್ ಇಟ್ಟಿದ್ದೀನಿ ರೌಂಡ್ ಆಗಿ ಇದೆಲ್ಲ, ಅಲ್ಲಿ ನೀವು ಒಂದೊಂದು ಸ್ಟೋನ್ ಹಚ್ಕೊಳ್ಬೋದು. ಈ ಥರ ಮ್ಯಾಂಗೋ ಡಿಸೈನ್ ಹಾಕ್ಕೊಂಡು ನೀವು ಡಿಸೈನ್ನ ರೆಡಿ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಮ್ಯಾರೇಜ್ ಸೀಸನ್ ಆಗಿ ಸೊ ಹಾಗಾಗಿ ನಂಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಹಾಕಬೇಕು ಅಂತ ಹೇಳಿ. ಖಂಡಿತ ಟ್ರೈ ಮಾಡ್ತೀನಿ. ನೀವು ಡ್ರಾ ಮಾಡಿಕೊಂಡೇ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫ್ರೀ ಹ್ಯಾಂಡಾಗಿ ನೀವು ಹಾಕಬೇಕಂತಾನೆ ನೀವು ಪ್ರಾಕ್ಟೀಸ್ ಮಾಡಿ. ನಿಮಗೆ ಫ್ರೀ ಹ್ಯಾಂಡಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪೆನ್ಸಿಲು, ಪೆನ್ನು, ಮಾರ್ಕರು ಏನು ಇಳಿಸ್ಕೊಳ್ಳೋಕ್ಕೆ ನಿಮಗೆ ಟೈಮೇ ಇರೋದಿಲ್ಲ. ನಿಮಗೆ ಟೈಮ್ ಆದಷ್ಟು ಸೇವ್ ಆಗುತ್ತೆ. ಅಂದರೆ ನಿಮಗೆ ಬ್ಲೌಸ್ ಬೇಗ ಆಗುತ್ತೆ. ನೋಡಿ ಹೇಗೆ ಬಂದಿದೆ ವರ್ಕ್ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.